ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಜೋರು ಮಳೆ ಬಂದು ನಿಂತಂತಾಗ್ಬಿಟ್ಟಿದೆ. ಯಾವಾಗ ಅದು ಮತ್ತೆ ಜೋರು ಸದ್ದು ಮಾಡುತ್ತೋ ಗೊತ್ತಿಲ್ಲ. ಇದರ ನಡುವೆ ಬಜೆಟ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರು ರೆಡಿ ಆಗ್ತಾ ಇದ್ದಾರೆ. ಬಜೆಟ್ ಅಷ್ಟೇ ಧ್ಯಾನ ಅಂತೆ ಸಿದ್ದರಾಮಯ್ಯನವರಿಗೆ. ಪವರ್ ಶೇರ್ಗೆ ಮೌನ. ಡಿಕೆಶಿ ಒತ್ತಡಕ್ಕೂ ಡೋಂಟ್ ಕೇರ್ ಗೇಮನ್ನು ಫಾಲೋ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಫಿಕ್ಸ್. ಬಜೆಟ್ನ ಸಿದ್ಧತಾ ಸಭೆಯ ಬಳಿಕವಷ್ಟೇ ದೆಹಲಿಗೆ ತೆರಳೋದಕ್ಕೆ ಸಿದ್ದರಾಮಯ್ಯನವರಿಂದ ಪ್ಲಾನ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಾಳೆ ಬಾ ಸಂಕಟ ಎದುರಾಗಿದೆ. ಹೈಕಮಾಂಡ್ಗೆ ಧರ್ಮ ಸಂಕಟ. ಸದ್ಯಕ್ಕೆ ಯಾರಿಗೆ ವರ ಅನ್ನೋದೇ ಪ್ರಶ್ನೆ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ವರ ಇನ್ಯಾರಿಗೂ ಇಲ್ಲ. ಇವತ್ತು ವಿಶೇಷ ಅಧಿವೇಶನ ಅಂತ್ಯವಾಗ್ತಾ ಇದೆ. ನಾಳೆಯಿಂದ ನಿರಂತರವಾಗಿ ಸಿಎಂ ಬಜೆಟ್ ಸಿದ್ಧತೆ ಅಂದರೆ ಎಲ್ಲ ಇಲಾಖೆಯವ್ರ ಜೊತೆನೂ ಮೀಟಿಂಗ್ ಮಾಡಬೇಕು. ಅವರು ಯಾವ ಅಧಿಕೃತ ಕಾರ್ಯಕ್ರಮಗಳು ಕೂಡ ನಿಗದಿ ಮಾಡಿಕೊಂಡಿಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ತಯಾರಿ ಬೇಕು, 1 ತಿಂಗಳು ಬೇಕು ಮಿನಿಮಮ್ ನನ್ನ ಪ್ರಕಾರ. ಸೊ ಹಾಗಾಗಿ ಆ ತಯಾರಿಯಲ್ಲಿ ಈಗ ಅವರು ಇದ್ದಾರೆ. ಸದ್ಯಕ್ಕೆ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ನನ್ನ ಪ್ರಕಾರ ಈಗ ಸದ್ಯಕ್ಕೆ ವರ ಸಿದ್ದರಾಮಯ್ಯನವ್ರಿಗೆ ಅಂತ ಅನಿಸುತ್ತೆ. ಎಲ್ಲಿ ತನಕ ಹೈಕಮಾಂಡ್ನಿಂದ ಡೆಲ್ಲಿಯಿಂದ ಬುಲಾವ್ ಬರಲ್ವೋ ಅಲ್ಲಿ ತನಕನೂ ಸಿದ್ದರಾಮಯ್ಯನವರು ಸೇಫ್ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಬಜೆಟ್ ಸಿದ್ಧತೆ ಶುರು ಮಾಡ್ಕೊಂಡ್ರಾ ಅಂತ. ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಇವು ಅಂತೆಕಂತೆಗಳು ಸುದ್ದಿಗಳು ಇದ್ವು. ಅಂದರೆ ಕರೀತಾರೆ ಇಬ್ಬರನ್ನ, ಅವಾಗ ಕರೀತಾರೆ, ಇವಾಗ ಕರೀತಾರೆ, ಈ ರೀತಿಯ ಸುದ್ದಿಗಳು ಜೋರಿತ್ತು. ಆದರೆ ವಿಶೇಷ ಅಧಿವೇಶನ ಕರೆದಂಥ ಹಿನ್ನೆಲೆಯಲ್ಲಿ ವಿಶೇಷ ಅಧಿವೇಶನ ಮುಗಿದ ಕೂಡಲೇ ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿ ಒಂದು ಸುತ್ತಿನ ಮಾತುಕತೆಗೆ ಹೈಕಮಾಂಡ್ ಮುಂದಾಗುತ್ತೆ ಅನ್ನುವಂಥ ಚರ್ಚೆಯು ಕೂಡ ಅಷ್ಟೇ ಜೋರಾಗಿತ್ತು. ಆದರೆ ಇದು ಯಾವುದ್ರ ಬಗ್ಗೆಯೂ ಕೂಡ ಸಿಎಂ ಅವರು ಅಷ್ಟೊಂದು ಗಮನ ಹರಿಸಿದಂತಿಲ್ಲ. ಅವರು ಬಜೆಟ್ಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂತೆ ಕಾಣಿಸ್ತದೆ. ಇವತ್ತಿಗೆ ವಿಶೇಷ ಅಧಿವೇಶನ ಮುಕ್ತಾಯ ಆಯಿತು ಅಂದರೆ ನಾಳೆಯಿಂದಲೇ ಅವರು ಬಜೆಟ್ ಮೀಟಿಂಗನ್ನು ಆರಂಭಿಸಲಿಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡೇ ಕಾಣಿಸ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮೀಟಿಂಗ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ದೆಹಲಿ ಪ್ರವಾಸದ ಕಥೆ ಏನು, ಅಥವಾ ದೆಹಲಿಗೆ ಹೈಕಮಾಂಡ್ ಬುಲಾವ್ ಕೊಡುತ್ತಾ ಇಲ್ವಾ, ಅಥವಾ ಇನ್ನೂ ತಡ ಮಾಡುತ್ತಾ ಅನ್ನುವಂಥ ಸಹಜವಾದ ಪ್ರಶ್ನೆ. ಇದು ಒಂದು ರೀತಿಯಲ್ಲಿ ನಿರೀಕ್ಷೆಯಲ್ಲಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೂ ಕೂಡ ಒಂದು ರೀತಿಯ ಸವಾಲಿನ ಬೆಳವಣಿಗೆಯೇ ಕೂಡ. ಯಾಕಂದರೆ ಯಾವಾಗ ಹೈಕಮಾಂಡ್ ಬೆಳೆಯುತ್ತೆ ಅಥವಾ ಈ ಒಂದು ಅಧಿವೇಶನ ಮುಗಿತಾ ಇದ್ದಂತೆ ಕರೆಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾಗ ಇವರು ಬಜೆಟ್ ಪ್ರಿಪರೇಷನ್ ಶುರು ಮಾಡಿದ್ರು ಅಂದರೆ ಸದ್ಯಕ್ಕೇನು ಇಲ್ವಾ ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನು ಕೂಡ ಹುಟ್ಟಾಕುತ್ತೆ. ಅಥವಾ ಬಜೆಟ್ ಮುಗಿಯುವವರೆಗೆ ಏನು ಮಾತುಕತೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕುತ್ತೆ. ಇದರ ಮಧ್ಯದಲ್ಲಿ ಏನಾದರೂ ಹೈಕಮಾಂಡ್ ಕರೆ ನೀಡಿದ್ರೆ ಬಹುಶಃ ಬಜೆಟ್ ಪ್ರಿಪರೇಷನ್ಗೂ ಸಣ್ಣ ಬ್ರೇಕ್ ಬೀಳಬಹುದು. ಆದರೆ ನಾಳೆಯಿಂದ ಇದನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಂತೆ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಸಿದ್ದರಾಮಯ್ಯನವರು ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ. ಹೈಕಮಾಂಡ್ನಿಂದ ಏನೂ ಆದೇಶ ಬಂದಿಲ್ಲ ಅಂತಂದರೆ ಅವರು ತಯಾರಿಯನ್ನು ಮಾಡ್ಕೋತಾರೆ.